ಮುಂದೆ ಬೇಡಿ ಜಾಸ್ತಿ ಬೇಡಿ ಕರೆಕ್ಟಾಗಿ ಹಾಕಿಸಿದ್ದೀವಿ. ಅವರೊಬ್ಬರು ಕೂತ್ಕೊಳ್ಳೋಕೆ ಅಂತಾನೆ ಹಾಕಿಸಿದ್ದೀವಿ. ಎಲ್ಲ ನನ್ನ ರೈತ ಬಂದವರೇ, ಇವತ್ತು ಧರಣಿಸ್ಥಳಕ್ಕೆ ರೈತರನ್ನ ಬೆಂಬಲಿಸಲಿಕ್ಕೆ ಇವತ್ತು ಯತ್ನಾಳ್ ಸಾಹೇಬರು ಬಂದಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ, ರೈತ ಮಹಿಳೆಯರ ಪರವಾಗಿ, ರೈತ ಮುಖಂಡರ ಪರವಾಗಿ ಅಭಿನಂದನೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ಡಾಕ್ಟರ್ BS ಪಾಟೀಲ್ ಸರ್ ಬಂದಿದ್ದಾರೆ. ಅವರು ಕೂಡ ಉತ್ಸವವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ನಮ್ಮ ಸಂಘದ ಕಾರ್ಯದರ್ಶಿಯಾದಂತಹ ಶ್ರೀನಾಥ್ ರೆಡ್ಡಿ ಅವರಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತೀನಿ. ಹಾಗೆ ಮತ್ತೊಂದು ನಮ್ಮ ಸಂಘದ ನಿರ್ದೇಶಕರು ಹಿರಿಯರು ನಾಗರಾಜ್ ಅವರಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಹಾಗೆ ತಂಡದ ಎಲ್ಲ ನಿರ್ದೇಶಕರು, ಪದಾಧಿಕಾರಿಗಳು, ರೈತ ಮಹಿಳೆಯರು, ರೈತ ಮುಖಂಡರು, ರೈತ ಮಕ್ಕಳು ಕೂಡ ಈ ಸಭೆಗೆ ಸ್ವಾಗತವನ್ನು ಕೊಡ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ 494ನೇ ದಿವಸದ ಒಂದು ಹೋರಾಟ, ಬಹುಶಃ ಗಿನ್ನಿಸ್ ವರ್ಲ್ಡ್ ಪ್ರಕಾರ ಆಗುವಂತ ಒಂದು ಹೋರಾಟ ಇದೆ. ಯಾಕಂದ್ರೆ ರೈತರು ಇವತ್ತು ತಮ್ಮ ಫಲವತ್ತಾದಂಥ ಜಮೀನು ಅಷ್ಟೇ ಅಲ್ಲ, ಆ ಭೂಮಿ ತಾಯಿ ಮೇಲೆ ಸಾವಿರಾರು ವರ್ಷಗಳಿಂದ ತಮ್ಮ ಕುಟುಂಬವನ್ನು ಸಾಕಿ ಸಲಹಿ ಜೀವನ ಮಾಡುವಂತಹ ಒಂದು ಹೋರಾಟ. ಇವತ್ತು ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಈ ರೈತ ಸಂಘದ ಕಾರ್ಯದರ್ಶಿಗಳಾದಂಥ ಹಿರಿಯರಾದಂಥ ಪುನಪ್ಪ ರೆಡ್ಡಿಯವರೇ, ಇನ್ನೊಬ್ಬ ಹಿರಿಯರಾದಂಥ ನಾಗರಾಜ್ ಅವರೇ, ನಮ್ಮ ವೈದ್ಯರಾದಂಥ ಡಾಕ್ಟರ್ BS ಪಾಟೀಲ್ ಅವರು ಎಲ್ಲ ರೈತ ಸಹೋದರ ಸಹೋದರಿಯರಿಗೆ ನನ್ನ ತಮ್ಮಂದಿರು ಪತ್ರಕರ್ತರು, ಇಡೀ ರಾಜ್ಯದಲ್ಲಿ ಒಂದು ಸುದ್ದಿ ಬಿಡದಿ ಒಂದು ರೈತರ ಭೂ ಸ್ವಾಧೀನವನ್ನು ಕೈ ಬಿಡಬೇಕನ್ನುವಂಥ ಒಂದು ದೊಡ್ಡ ಹೋರಾಟ ಇಲ್ಲಿ ರೈತರು, ರೈತ ಮಹಿಳೆಯರು ಬಹಳ ಅಭೂತಪೂರ್ವವಾದಂತಹ ಸಂಘಟನೆಯನ್ನು ಮಾಡಿಕೊಂಡು ಇವತ್ತೇನು ಇಡೀ ದೇಶಕ್ಕೆ ಒಂದು ಮಾದರಿ ರೀತಿಯಲ್ಲಿ ಇವತ್ತೇನು ಹೋರಾಟ ಮಾಡ್ತಾ ಇದ್ರು, ಇದನ್ನು ನಾವು ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಅಭಿನಂದನೆ ಸಲ್ಲಿಸ್ತೀವಿ.